ಅಜ್ಜಿ, ನೀವು ಹೀಗೆ ಏನು ತಿಂದೆ ಏನು ಕುಡಿದೆ ಹಠ ಮಾಡ್ಕೊಂಡು ಮಲಗಿದ್ರೆ ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಈಗ ಏನಾಯ್ತು ಅಂತ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಸ್ವಲ್ಪನಾದ್ರೂ ಜ್ಯೂಸ್ ಕುಡೀರಿ ಅಜ್ಜಿ ಪ್ಲೀಸ್. ನಂಗೆ ಏನು ಬೇಡ, ಸುಮ್ಮನೆ ಹಿಂಸೆ ಕೊಡ್ಬೇಡಿ, ದಯವಿಟ್ಟು ಹೊಟ್ಟೋಗಿ ಎಲ್ರು. ನೀವು ಲೀಲಾ ಮನೆಗೆ ಹೋಗೋವರೆಗೂ ಸರಿಯಾಗೇ ಇದ್ರಿ, ಆಮೇಲೆ ಕುಸಿದ್ ಬಿದ್ರಿ. ಈಗ ಈ ತರ ಮಾತಾಡ್ತಾ ಇದ್ದೀರಾ. ಹೋಗ್ಲಿ, ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನಾದ್ರೂ ಹೇಳಿ ಅಜ್ಜಿ. ಮದ್ವೆ ಮುಂದಿಟ್ಕೊಂಡು ನನಗೇನು ಬೇಡ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಮದ್ವೆನ ಖುಷಿಯಿಂದ ಮಾಡೋದಾದ್ರೆ ಹೇಗೆ ಹೇಳಿ? ಈ ಮದುವೆ ಬರೀ ನಮ್ಮ ಕನ್ಸು ಮಾತ್ರ ಅಲ್ಲ, ಅಂತರ ಅತ್ತೆ ಕೋರಿಕೆ. ಈ ಮನೆಗೆ ಸೊಸೆ ಬರಬೇಕು ಅನ್ನೋದು ನಿಮ್ಮ ಆಸೆನೇ ತಾನೇ? ಹೌದು ಅಜ್ಜಿ, ಒಂಟಿಯಾಗಿರೋ ಏಜೆ ಜೀವನದಲ್ಲಿ ಸಂಗಾತಿ ಬರಬೇಕು, ಅವ್ರು ಖುಷಿಯಾಗಿರೋದನ್ನ ನಾವೆಲ್ಲರೂ ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ? ಈಗ ನೀವು ಹಾಸಿಗೆ ಹಿಡಿದ್ರೆ ಅದೆಲ್ಲ ನಿರಾಸೆ ಆಗುತ್ತೆ. ಅದು ಗೊತ್ತಿದ್ದು ಯಾಕೆ ಹಠ ಮಾಡ್ತಾ ಇದ್ದೀರಾ? ಇದರಿಂದ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನೋಡಿ ಅಜ್ಜಿ, ಅವಳನ್ನ ಕರ್ಸೋದಕ್ಕೆ ನಾವು ಕೂಡ ಪ್ರಯತ್ನ ಪಟ್ವಿ, ಆದ್ರೆ ಅವಳು ಈ ಮನೆಗೆ ಬರೋ ಮನಸ್ಥಿತಿಲಿ ಇಲ್ಲ ಅನ್ಸುತ್ತೆ. ಅದಕ್ಕೆ ನಮ್ಮ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ದುರ್ಗಾ, ನಾ ಲೀಲಾ ಜೊತೆ ಮಾತಾಡಬೇಕು ಅಷ್ಟೇ. ಅವಳು ಬರ್ತಾಳೆ ಅನ್ನೋ ನಂಬಿಕೆ ನಮಗಿಲ್ಲ ಅಜ್ಜಿ. ಲೀಲಾ ಬಂದೇ ಬರ್ತಾಳೆ, ಅಲ್ಲಿವರೆಗೂ ನಾ ಒಂದು ಹನಿ ನೀರು ಕೂಡ ಕುಡಿಯಲ್ಲ. ಅಜ್ಜಿ, ನೀವು ಹೀಗೆ ಹಠ ಮಾಡ್ತಿದ್ರೆ ಲೀಲಾ ಬರಲ್ಲ, ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆಗುತ್ತಷ್ಟೇ. ಲಕ್ಷ್ಮಿ, ನೀವು ಹೇಳ್ದಾಗೆ ಆ ದೇವ್ರಿಗೆ ನನ್ನನ್ನು ಕರೆಸ್ಕೊಳ್ಳೋ ಇಚ್ಛೆ ಇದ್ರೆ ಲೀಲಾ ಬರೋದಿಲ್ಲ, ಆಗ ಈ ದೇಹದಲ್ಲಿ ಉಸಿರು ಉಳಿಯಲ್ಲ. ಅಕ್ಕ, ಇದೇನಕ್ಕ ಇದು? ಇವಳು ನನ್ನ ಫೋನೇ ಪಿಕ್ ಮಾಡ್ತಿಲ್ಲ. ಎಜೆ ಕಾಲ್ನೇ ಪಿಕ್ ಮಾಡಲ್ಲ ಅವಳು, ಇನ್ನು ನಿನ್ನ ಕಾಲ್ ಪಿಕ್ ಮಾಡ್ತಾಳಾ? ಅವಳು ಕಾಲ್ ಪಿಕ್ ಮಾಡಲಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಅವಳನ್ನ ಕರ್ಕೊಂಬರೋದು. ಅದನ್ನ ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ. ನಮಗೆ ಅಜ್ಜಿ ಆರೋಗ್ಯನೇ ಮುಖ್ಯ. ಈ ವಿಚಾರದಲ್ಲಿ ನಾವು ಚಾನ್ಸ್ ತಗೊಳಕ್ ಸಾಧ್ಯನೇ ಇಲ್ಲ. ಹೌದು ಹೌದು, ಅಜ್ಜಿ ಆರೋಗ್ಯದ ಜೊತೆಗೆ ಶ್ವೇತನ್ ಭವಿಷ್ಯನೂ ಇದರಲ್ಲೇ ಅಡಗಿದೆ. ಅದು ನಿಜಾನೇ. ಶ್ವೇತಾ ಜೊತೆ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಹೀಗೆಲ್ಲ ಆಗ್ತಿದೆ ಅಜ್ಜಿಗೆ ಅಂತ ಏಜೆ ಏನಾದರೂ ಮದುವೆನ ಕ್ಯಾನ್ಸಲ್ ಮಾಡ್ಬಿಟ್ರೆ? ಸರು, ಆಗಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆ ಕ್ಯಾನ್ಸಲ್ ಆಗಲ್ಲ. ಈ ಯೋಚನೆ ಬಿಟ್ಟು ಆ ಲೀಲಾನ ಮೊದಲು ಹೇಗೆ ಈ ಮನೆಗೆ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡೋಣ. ಹೋಗ್ಬರ್ತೀವಿ ಅಂತ ಹೇಳಿದಷ್ಟು ಸುಲಭ ಅಲ್ಲ ಅಂತ ನಿಮಗೂ ಗೊತ್ತು. ನಾವಲ್ಲಿ ಹೋದ್ರು ಅವಳು ನಮ್ಮ ಜೊತೆಗೆ ಬರ್ತಾಳಾ? ಬರ್ತಾಳಾ? ಅಲ್ಲ, ಬಂದಾಯ್ತು. ನಿನ್ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಯಾರಾದ್ರೂ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ರಿಸೀವ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ? ಅದೆಲ್ಲ ಆಮೇಲೆ ಮಾತಾಡ್ಬೋದು, ಮೊದಲು ಅಜ್ಜಿ ಎಲ್ಲಿದ್ದಾರೆ ಹೇಳಿ. ಅವ್ರು ರೂಮಲ್ಲಿದ್ದಾರೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ಸ್. ಆದರೆ ನನ್ನ ಜೊತೆ ಕಾರಲ್ಲೇ ಬರ್ಬೋದಾಗಿತ್ತು. ಯಾವ ಸಂಬಂಧ ಇದೆ ಅಂತ ಬರಲಿ? ನಾನು ನಿಮ್ಮ ಜೊತೆ ಬರ್ದೆ ಆಟೋದಲ್ಲಿ ಬಂದಾಗೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಬಂದಿದ್ದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟಲ್ಲ, ಬೆಲೆ ಕಟ್ಟಕ್ಕಾಗ್ದಿರೋ ಅಜ್ಜಿಗಾಗಿ ಅಂತ. ನಿಮ್ಮ ಮನೇಲಿ ಇಷ್ಟು ಜನ ಇದ್ದರೂ ಲೀಲಾ ಲೀಲಾ ಅಂತ ಕನ್ವರ್ಸಿರೋ ಆ ಅಜ್ಜಿ ಪ್ರೀತಿಗೆ ಸೋತ್ ನಾ ಇಲ್ಲಿವರೆಗೂ ಬಂದಿದ್ದು. ಅವ್ರು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸನೇ ನಾ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದು. ಇಲ್ಲಿ ನೋಡಿ, ಅಜ್ಜಿ ಮುಂದೆ ಲೀಲಾ ನಾನೇ ಕರ್ಕೊಂಬಂದಿದ್ದು ಅಂತ ಬಿಲ್ಡಪ್ ತೊಗೊಳೋದೇನು ಬೇಕಾಗಿಲ್ಲ. ಇಲ್ಲಿ ನಾನು ಬಂದಿದ್ದು ನನ್ನ ಸ್ವಂತ ಬುದ್ಧಿಯಿಂದ. ಅಜ್ಜಿ ರೂಮಲ್ಲಿ ಅಜ್ಜಿ. ಲೀಲಾ, ನೀ ಬರ್ತೀಯ ಅನ್ನೋ ನಂಬಿಕೆ ನನಗಿತ್ತು, ನಂಬಿಕೆ ಸುಳ್ಳಾಗ್ಲಿಲ್ಲ. ಅಲ್ಲ ಅಜ್ಜಿ, ನಮ್ಮ ಮನೆಗೆ ಬಂದು ಧೈರ್ಯ ಹೇಳಿ ನೀವು ಈ ಥರ ಹಾಸಿಗೆ ಹಿಡ್ಕೋತೀರಾ ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಏನು ನಿಮ್ಮ ಪ್ರಾಬ್ಲಮ್ಮು? ಅಮ್ಮ, ಈಗಲಾದ ಸ್ವಲ್ಪ ಜ್ಯೂಸ್ ಕೊಡಿ. ಸರಿಯಾಗಿ ಹೇಳಿದ್ರಿ ಅಂಕಲ್. ಈ ಥರ ಯಾರು ಜ್ಯೂಸ್ ಕುಡಿ ಅಂತ ಹೇಳ್ತಾರಾ? ಅಲ್ಲ, ನೀವು ಪುಟ್ಟ ಮಗು ಆಗಿದ್ದಾಗ ಊಟ ತಿಂಡಿ ಬೇಡ ಅಂದರೆ ಹೀಗೆ ಹೇಳ್ತಿದ್ರಾ? ಏನು ಮಾಡ್ತೀರಾ?
ಮಾಡ್ತಿದ್ರು ಹೇಳಿ? ಮೂಗ್ ಮುಚ್ಚಿ ಬಾಯಲ್ಲಿ ತುರುಕ್ತಿದ್ರು ತಾನೆ. ಈಗ ನಾವು ಅಜ್ಜಿಗೆ ಕೈ ಕಾಲು ಹಿಡ್ಕೊಂಡು ಏಯ್ ಏನ್ ಮಾಡ್ತಿದ್ಯಾ ನೀನು? ಅಲ್ಲ ಅಜ್ಜಿ, ಇವ್ರಿಗೆ ವಯಸ್ಸಾಗಿದ್ರು ಬುದ್ಧಿ ಮಾತ್ರ ಬೆಳ್ದಿಲ್ಲ ನೋಡಿ. ನಾನೇನೋ ಸ್ವಲ್ಪ ಕಾಮಿಡಿ ಮಾಡಿದ್ರೆ ನೀವು ನಗ್ತೀರಾ ಅನ್ಕೊಂಡ್ರೆ ಇವ್ರು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಕಾಮಿಡಿ ಹೋಗಿ ಟ್ರಾಜಿಡಿ ಆಗೋಯ್ತು. ಅಜ್ಜಿ, ನಿಮಗೆ ಶುಗರ್ ಏನಾದರೂ ಇದೆಯಾ? ಇವ್ರು ನಿಮಗೆ ಸಪ್ಪೆ ಜ್ಯೂಸ್ ಏನಾದರೂ ಕೊಡ್ತಿದ್ದಾರಾ? ಅಜ್ಜಿಗೆ ಶುಗರ್ ಏನೂ ಇಲ್ಲ, ಜ್ಯೂಸ್ಗೆ ಸಕ್ಕರೆ ಹಾಕಿದೆ. ನೋಡಿ, ಸಕ್ಕರೆ ಹಾಕಿದಾರಂತೆ. ನೋಡಕ್ಕೂ ರುಚಿಯಾಗಿದೆ ಅನ್ಸುತ್ತೆ. ಮತ್ತೇನು ಕಿರಿಕೋ, ಕುಡೀರಿ. ಅಜ್ಜಿ, ಇವಾಗ ನೀವು ಜ್ಯೂಸ್ ಕುಡಿಲ್ಲ ಅಂದ್ರೆ ನಾನು ಹೊಟ್ಟೋಗ್ತೀನಿ. ಕುಡೀರಿ. ಮಾಡಿ ಕೊಡೋರ್ಗಿಂತ ಮಾತಾಡಿ ಕೈ ಕೊಡೋ ಲೀಲನ್ ಕೈ ರುಚಿನೇ ಜಾಸ್ತಿ ಅನಿಸ್ತದೆ. ಇವಳು ಬಂದ ಮೇಲೆ ಹೋಗ್ತಿರೋ ಉಸಿರನ್ನ ಹಿಡ್ದಿಟ್ಕೊಂಡು ಕೂತಿರೋ ಹಾಗೆ ಇವಳನ್ನ ಹಿಡಿದು ಕೂಡ್ಸ್ಕೊಂಡಿದ್ದಾರೆ. ಅಲ್ಲ ಅಜ್ಜಿ, ಮನೇಲಿ ಮಗನ ಮದುವೆ ಇಟ್ಕೊಂಡು ಈ ರೀತಿ ಮಲ್ಕೊಂಡ್ರೆ ಸಂಭ್ರಮ ಇರುತ್ತಾ? ಮನೇಲಿ ಓಡಾಡಕ್ ಮನ್ಸು ಬರುತ್ತಾ? ನೀವ್ ನೋಡಿದ್ರೆ ಹೀಗೆ ಮಲ್ಗಿದ್ದೀರಾ, ಇವ್ರು ನೋಡಿದ್ರೆ ಮುಖ ಸಪ್ಪೆ ಮಾಡ್ಕೊಂಡು ಆಚೆ ನಿಂತಿದ್ರು. ಈ ಖುಷಿಗೆ ನೀವು ಮದುವೆ ಮಾಡಕ್ ಓಡಾಡ್ತಿದ್ರಾ? ಹೌದಮ್ಮ, ನೀನು ಖುಷಿಯಾಗಿದ್ರೇ ನಾವೆಲ್ಲರೂ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಇವತ್ತಿನ ಪರಿಸ್ಥಿತಿನಲ್ಲಿ ನಮಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ. ನೋಡಿದ್ರಾ, ನೀವೊಬ್ರು ಹೀಗೆ ಮಲ್ಗಿರೋದ್ರಿಂದ ಎಲ್ಲರಿಗೂ ಎಷ್ಟು ತೊಂದರೆ ಆಗಿದೆ ಅಂತ. ಮದುವೆ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡಿ ಸುಸ್ತಾಗ್ತಾರೆ, ಆದರೆ ಇಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನಾದರೂ ಮಾತಾಡಿ. ನೀ ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರೋಣ ಅನ್ಸುತ್ತೆ. ಅಬ್ಬಾ, ನನಗಿವಾಗ ಸಮಾಧಾನ ಆಯಿತು. ಸದ್ಯ ಬಾಯ್ ಬಿಟ್ರಲ್ಲ, ಇದೇ ಖುಷಿಗೆ ತಿಂಡಿ ತಿಂತೀರಾ? ದುರ್ಗಕ್ಕ, ನನಗಿವಾಗ ಏನು ಬೇಡ, ನಿನ್ನ ಜೊತೆ ಮಾತಾಡಬೇಕು ಅಷ್ಟೇ. ಅಯ್ಯೋ, ಮಾತಿಗೇನು ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ? ತಿನ್ಕೊಂತಾನೆ ಮಾತಾಡೋಣ, ಅವಾಗ 4 ಜಾಸ್ತಿ ಹೋಗುತ್ತೆ ಗೊತ್ತಾ? ನಾನು ಮೊದಲು ನಿನ್ನ ಹತ್ರ ಮಾತಾಡಬೇಕು. ಸರಿ, ಹೇಳಿ. ರಾಮ್, ಸರಿಮ್ಮ, ನೀನು ಹುಷಾರು. ನಾನು ಇಲ್ಲೇ ಹೊರಗಿರ್ತೀನಿ. ಅಯ್ಯೋ, ನೀವೇನು ಮುಖ ನೋಡ್ಕೊಂಡು ನಿಂತ್ಬಿಟ್ಟಿದ್ದೀರಾ? ಅಜ್ಜಿ ಹೇಳಿದ್ದು ನನ್ನ ಹತ್ರ ಮಾತಾಡ್ಬೇಕಂತ. ನೀವು ಹೊರಡಿ. ಹೋಗ್ತಾ ಬಾಗ್ಲಾಕೊಂಡು ಹೋಗಿ.